ನಮಸ್ತೆ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಭಾಗ 3ರಲ್ಲಿ ಟಾಪ್ 10 ಪ್ರಶ್ನೋತ್ತರಗಳನ್ನು MCQವನ್ನು ವಿವರಣೆ ಸಹಿತ ನೋಡೋಣ. ಸೊ ಹಿಂದಿನ ತರಗತಿಯಲ್ಲಿ ಟಾಪ್ 20 ಪ್ರಶ್ನೋತ್ತರಗಳನ್ನು ನೋಡಿರ್ತೀವಿ. ಈ ಹಿಂದೆ ಕೇಳಲಾದಂತಹ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಮತ್ತು KS ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದಂಥ ಟಾಪ್ ಮೋಸ್ಟ್ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ವಿವರಣೆ ಸಹಿತ ಚರ್ಚೆ ಮಾಡೋಣ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ಸ್ಪರ್ಧಾ ಮಿತ್ರರಿಗೆ ಇದನ್ನು ಶೇರ್ ಮಾಡಿ. ಯಾಕಂದರೆ ಎಕ್ಸಾಮ್ ಏನು ಭಾಳ ದೂರ ಇಲ್ಲ, ಅತಿ ಸಮೀಪದಲ್ಲಿರೋದರಿಂದ KEAದವರೊಂದು ಬಿಡಿಸಿರುವಂಥ ಕೆಲವು ಪ್ರಶ್ನೋತ್ತರಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಸೊ ಹಾಗಿದ್ರೆ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲ ಪ್ರಶ್ನೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಸ್ಪರ್ಧಾ ಮಿತ್ರರೇ, 21ನೇ ಕ್ವೆಶನ್ ಹೀಗಿದೆ: ಕರ್ನಾಟಕದಲ್ಲಿ ಮ್ಯಾಂಗನೀಸ್ ಅತಿ ಹೆಚ್ಚು ಉತ್ಪಾದಿಸುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಕೊಟ್ಟಿದ್ದಾರೆ. ಎ ಚಿತ್ರದುರ್ಗ, ಬಿ ಬಳ್ಳಾರಿ, ಸಿ ಶಿವಮೊಗ್ಗ, ಡಿ ಉತ್ತರ ಕನ್ನಡ. ಸರಿಯಾದ ಉತ್ತರ ಆಪ್ಷನ್ ಬಿ ಬಳ್ಳಾರಿ ಸರಿಯಾದ ಉತ್ತರ. ಬಳ್ಳಾರಿ ಜಿಲ್ಲೆಯ ಸಂಡೂರು ಬೆಟ್ಟಗಳಲ್ಲಿ ಮ್ಯಾಂಗನೀಸ್ ನಿಕ್ಷೇಪ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗಾಗಿಯೇ ಬಳ್ಳಾರಿ, ಹೊಸಪೇಟೆ, ತೋರಣಗಲ್ಲು ಪ್ರದೇಶಗಳಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ಪ್ರಮುಖ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು ಅದೇ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಅತ್ಯಗತ್ಯ ಬೇಕಾಗಿರುವುದೇ ಮ್ಯಾಂಗನೀಸ್. ಕರ್ನಾಟಕವು ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ, ಭಾರತದ ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಪ್ಪ ಅಂತಂದ್ರೆ ಅದು 2ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ ಯಾವುದು ಅಂತ ಕೇಳಿದ್ರೆ ಒಡಿಶಾ, 2ನೇ ಸ್ಥಾನ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಬಳ್ಳಾರಿ, ಹೊಸಪೇಟೆ, ತೋರಣಗಲ್ಲು ಇಲ್ಲಿ ಕರ್ನಾಟಕದ ಪ್ರಮುಖ ಉಕ್ಕು ಮತ್ತು ಕೈಗಾರಿಕೆ ಪ್ರದೇಶಗಳು ಕಂಡುಬರ್ತವೆ. ಈ ಪ್ರಶ್ನೆ ಎಲ್ಲಿ ರೈಸ್ ಮಾಡಿದ್ರಪ್ಪ ಅಂತಂದ್ರೆ FDA 2021ರಲ್ಲಿ KEAದವರು ನಡೆಸಿರುವಂಥ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಲಾಗಿರುತ್ತದೆ. ನೋಟ್ ಮಾಡ್ಕೊಂಡು ಇಟ್ಕೊಳ್ರಿ. ಸೊ ಮುಂದಿನ ಪ್ರಶ್ನೆ ಹೀಗಿದೆ ಸ್ಪರ್ಧಾ ಮಿತ್ರರೇ: ವರದಾ ನದಿಯು ಯಾವ ನದಿಯ ಉಪನದಿ ಅಂತ ಕೇಳಿದರೆ ಈ ಕೆಳಕಂಡವುಗಳಲ್ಲಿ ವರದಾ ನದಿ ಯಾವ ನದಿಯ ಉಪನದಿ? ಆಪ್ಷನ್ಸ್ ಹೀಗಿದೆ: ಕೃಷ್ಣಾ ನದಿ, ಬಿ ಕಾವೇರಿ, ಸಿ ತುಂಗಭದ್ರಾ, ಡಿ ಶರಾವತಿ. ಸರಿಯಾದ ಉತ್ತರ ತುಂಗಭದ್ರಾ ನದಿ. ವರದಾ ನದಿಯು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಾ ಮೂಲದಲ್ಲಿ ಹುಟ್ಟುತ್ತದೆ. ಇದು ಹಾವೇರಿ ಜಿಲ್ಲೆಯ ಹಾವೇರಿ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯನ್ನು ಸೇರುತ್ತದೆ. ತುಂಗಭದ್ರಾ ನದಿಯ ಪ್ರಮುಖ ಎಡದಂಡೆಯ ಉಪನದಿ ಇದು ವರದಾ ನದಿ ಏನದಪ್ಪ ಅಂತಂದ್ರೆ ಅದು ತುಂಗಭದ್ರಾ ನದಿಯ ಪ್ರಮುಖ ಎಡದಂಡೆಯ ಉಪನದಿ. ಈ ಪ್ರಶ್ನೆ KS 2016ರ ಮುಖ್ಯ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ. 23ನೇ ಪ್ರಶ್ನೆ ಹೇಗಿದೆ ಸ್ಪರ್ಧಾ ಮಿತ್ರರೇ: ಕರ್ನಾಟಕದ ಏಕೈಕ ಹವಳದ ದ್ವೀಪ ಯಾವುದು ಅಂತ ಕೇಳಿದ್ದಾರೆ. ಕರ್ನಾಟಕದ ಏಕೈಕ ಹವಳದ ದ್ವೀಪಗಳು, ಭಾರತದಲ್ಲಿ ಹವಳದ ದ್ವೀಪಗಳು ಕಂಡುಬರುವುದು ಲಕ್ಷದ್ವೀಪಗಳಲ್ಲಿ. ಸೊ ಹಾಗಾದರೆ ಕರ್ನಾಟಕದ ಏಕೈಕ ಹವಳದ ದ್ವೀಪ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿಗಿದೆ: ಸೆಂಟ್ ಮೇರಿಸ್ ದ್ವೀಪ, ಬಿ ನೇತ್ರಾಣಿ ದ್ವೀಪ, ಸಿ ದೇವಗಡ ದ್ವೀಪ, ಡಿ ಕರ್ನಾಟಕದಲ್ಲಿ ಹವಳದ ದ್ವೀಪಗಳೇ ಇಲ್ಲ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ನೇತ್ರಾಣಿ ದ್ವೀಪ. ನೇತ್ರಾಣಿ ದ್ವೀಪವು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಿಂದ 19 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಪಾರಿವಾಳದ ದ್ವೀಪ ಎಂತಲೂ ಕರೆಯಲಾಗುತ್ತದೆ. ಇದು ಕರ್ನಾಟಕದ ಏಕೈಕ ಹವಳದ ದ್ವೀಪ. ಸ್ಕೂಬಾ ಡೈವಿಂಗ್ಗೆ ಪ್ರಸಿದ್ಧಿ. ನೇತ್ರಾಣಿ ದ್ವೀಪ ಯಾವುದಕ್ಕೆ ಪ್ರಸಿದ್ಧಿ ಇದೆ ಅಂತಂದ್ರೆ ಸ್ಕೂಬಾ ಡೈವಿಂಗ್ಗೆ ಪ್ರಸಿದ್ಧಿ. ಸೆಂಟ್ ಮೇರಿಸ್ ದ್ವೀಪವು ಬಸ್ಟಾಲ್ ಶಿಲೆಯಿಂದ ಕೂಡಿದೆ ಅಂತ ಹೇಳಲಾಗಿದೆ. ಸೆಂಟ್ ಮೇರಿಸ್ ದ್ವೀಪವು ಬಸ್ತಾಲ್ ಶಿಲೆಯಿಂದ ಕೂಡಿದೆ, ಅದು ಹವಳದಿಂದಲ್ಲ. 2022ರಲ್ಲಿ ಕೇಳಲಾದಂಥ KS ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ ಇದು. ಸ್ಪರ್ಧಾ ಮಿತ್ರರೇ, 24ನೇ ಪ್ರಶ್ನೆ ಹೀಗಿದೆ: ಭಾರತದ ಕಾಫಿ ಕಪ್ ಎಂದು ಯಾವ ಜಿಲ್ಲೆಗೆ ಕರೆಯಲಾಗುತ್ತದೆ ಅಂತ ಕೇಳಿದರೆ ಆಪ್ಷನ್ ಸಿಗಿದೆ: ಎ ಚಿಕ್ಕಮಗಳೂರು, ಬಿ ಕೊಡಗು, ಸಿ ಹಾಸನ, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಭಾರತದ ಕಾಫಿ ಕಪ್ ಎಂದು ಕೊಡಗು ಜಿಲ್ಲೆಗೆ ಕರೆಯಲಾಗುತ್ತದೆ. ಕೊಡಗು ಜಿಲ್ಲೆಯು ಭಾರತದ ಒಟ್ಟು ಕಾಫಿ ಉತ್ಪಾದನೆಯ 33% ಎಲ್ಲಿ ಬೆಳೆಯಲಾಗುತ್ತಪ್ಪ ಅಂತಂದ್ರೆ ಕೊಡಗು ಜಿಲ್ಲೆ ಒಂದರಲ್ಲೇ ಬೆಳೆಯಲಾಗುತ್ತದೆ. ಕಾಫಿಯ ಪ್ರಕಾರಗಳು ರೋಬೋಸ್ಟನ್ನು ಹೆಚ್ಚಾಗಿ ಬೆಳೀತಾರೆ ಎಲ್ಲಿ? ಕೊಡಗುದಾಗ. ಇನ್ನೊಂದು ಪ್ರಕಾರ ಯಾವುದು? ರೋಬೋಸ್ಟ್ ಮತ್ತು
ಇನ್ನೊಂದು ಯಾವುದು ಪ್ರಕಾರ ಹೇಳ್ರಿ ನೋಡೋಣ. ಚಿಕ್ಕಮಗಳೂರಿನಲ್ಲಿ ಮೊದಲು ಕಾಫಿ ಬೆಳೆ ಪರಿಚಯಿಸಲಾಯಿತು, ಆದರೆ ಉತ್ಪಾದನೆಯಲ್ಲಿ ಕೊಡಗು ನಂಬರ್ 1. ಚಿಕ್ಕಮಗಳೂರಿನಲ್ಲಿ ಕಾಫಿಗೆ ಒಂದು ಪರಿಚಯ ಆದ್ರೂ ಕೂಡ ಅದು ಕೊಡಗುನಲ್ಲಿ ನಂಬರ್ 1 ಇದೆ. ಕರ್ನಾಟಕವು ಭಾರತದ ಕಾಫಿ ಉತ್ಪಾದನೆಯಲ್ಲಿ 70% ಪಾಲು ಹೊಂದಿದೆ. ಹಾಗಾಗಿಯೇ ಭಾರತವನ್ನು ಕಾಫಿ ಕಫ್ ಎಂದು ಕರೆಯಲಾಗುತ್ತದೆ. ಹೇಳಿಲ್ಲಲ್ಲ ನೀವು, ಕಾಫಿಯ 2 ಪ್ರಕಾರಗಳು ಯಾವಪ್ಪ ಅಂತಂದ್ರೆ ರೋಬೋಸ್ಟಾ ಮತ್ತು ಅರೇಬಿಕಾ. ನೆನಪಿಡಿ, ಇವೆರಡು ಕಾಫಿಯ ಪ್ರಕಾರಗಳು. ಕ್ವೆಶನ್ ನಂಬರ್ 25 ಸ್ಪರ್ಧಾ ಮಿತ್ರರೇ, ಅಘನಾಶಿನಿ ನದಿಯು ಅರಬ್ಬಿ ಸಮುದ್ರ ಸೇರುವಾಗ ಯಾವ ರೀತಿಯ ಭೂರೂಪ ರಚಿಸುತ್ತದೆ? ಅಘನಾಶಿನಿ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಯಾಗಿರುತ್ತದೆ. ಎ ಡೆಲ್ಟಾ, ಬಿ ನದಿ ಮುಖಜ ಭೂಮಿ ಎಸ್ಟುವರಿ, ಸಿ ಜಲಪಾತ, ಡಿ ಕಣಿವೆ. ಸರಿಯಾದ ಉತ್ತರ ಆಪ್ಷನ್ ಬಿ ನದಿ ಮುಖಜ ಭೂಮಿ. ಅಘನಾಶಿನಿ ನದಿಯು ಪಶ್ಚಿಮಕ್ಕೆ ಹರಿಯುವ ಕರ್ನಾಟಕದ ನದಿಗಳಾದ ಅಘನಾಶಿನಿ, ಕಾಳಿ, ಶರಾವತಿ, ನೇತ್ರಾವತಿ ಇವೆಲ್ಲವೂ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿದು ಅವು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಇವೆಲ್ಲವೂ ಎಸ್ಟುವರಿ ರಚಿಸುತ್ತವೆ, ಇವು ಡೆಲ್ಟಾವನ್ನು ರಚಿಸುವುದಿಲ್ಲ. ಕಾರಣ ಪಶ್ಚಿಮ ಘಟ್ಟದಿಂದ ಸಮುದ್ರಕ್ಕೆ ಅಂತರ ಕಡಿಮೆ ಇದೆ, ಇಳಿಜಾರು ಹೆಚ್ಚು, ನದಿ ಹರಿವು ಬೇಗ ಇರುವುದರಿಂದ ಅವು ಡೆಲ್ಟಾವನ್ನು ರಚಿಸುವುದಿಲ್ಲ, ನದಿ ಮುಖಜ ಭೂಮಿಯನ್ನು ನಿರ್ಮಿಸುತ್ತವೆ. ಅಘನಾಶಿನಿ ನದಿಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುತ್ತದೆ. ಈ ಪ್ರಶ್ನೆ KS 2021ರಲ್ಲಿ ಕೇಳಿದಂಥ ಪ್ರಶ್ನೆ. ಸ್ಪರ್ಧಾ ಮಿತ್ರರೇ, ಕ್ವೆಶನ್ ನಂಬರ್ 26, ಕರ್ನಾಟಕದ ಯಾವ ವನ್ಯಜೀವಿ ಅಭಯಾರಣ್ಯವು ಹುಲಿ ಸಂರಕ್ಷಿತ ಪ್ರದೇಶವಲ್ಲ? ಈ ಕೆಳಕಂಡವುಗಳಲ್ಲಿ ಕರ್ನಾಟಕದ ಯಾವ ವನ್ಯಜೀವಿ ಅಭಯಾರಣ್ಯವು ಹುಲಿ ಸಂರಕ್ಷಿತ ಪ್ರದೇಶವಲ್ಲ ಅಂತ ಕೇಳಿದಾರೆ. ಎ ಬಂಡೀಪುರ, ಸಿ ಭದ್ರಾ, ಸಿ ದಾಂಡೇಲಿ, ಡಿ ರಂಗನತಿಟ್ಟು. ಸರಿಯಾದ ಉತ್ತರ ಆಪ್ಷನ್ ಡಿ ರಂಗನತಿಟ್ಟು. ಅದು ವನ್ಯಜೀವಿ ಅಭಯಾರಣ್ಯ, ಹುಲಿ ಸಂರಕ್ಷಿತ ಪ್ರದೇಶವಲ್ಲ. ಕಾರಣ ರಂಗನತಿಟ್ಟು ಒಂದು ಬರ್ಡ್ ಸ್ಯಾಂಚುರಿ ಅಥವಾ ಪಕ್ಷಿಧಾಮ. ರಂಗನತಿಟ್ಟು ಪಕ್ಷಿಧಾಮವು ಮಂಡ್ಯ ಜಿಲ್ಲೆಯ ಕಾವೇರಿ ನದಿಯಲ್ಲಿ ನಿರ್ಮಿತವಾಗಿದೆ. ಇದು ಹುಲಿ ನಿರ್ಮಿತ ಪ್ರದೇಶವಲ್ಲ. ಕರ್ನಾಟಕದಲ್ಲಿ ಪ್ರಮುಖವಾದ 5 ಹುಲಿ ಸಂರಕ್ಷಿತ ಪ್ರದೇಶಗಳಿವೆ. ಅವುಗಳನ್ನು ನೆನಪಿಡಿ, ಯಾಕಂದರೆ ಎಕ್ಸಾಮ್ನಲ್ಲಿ ಅವು ಕೇಳ್ತಾ ಇರ್ತಾರೆ. 1 ಬಂಡೀಪುರ, 2 ನಾಗರಹೊಳೆ, 3 ಭದ್ರಾ, 4 ದಾಂಡೇಲಿ, 5 ಬಿಳಿಗಿರಿ ರಂಗನ ಬೆಟ್ಟ. ಈ ಪ್ರಶ್ನೆ KE ಅವರು ನಡೆಸಿರುವಂಥ FDA 2020ರಲ್ಲಿ ನಡೆಸಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಕ್ವೆಶನ್ ರೈಸ್ ಆಗಿರ್ತದೆ. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ ಸ್ಪರ್ಧಾ ಮಿತ್ರರೇ. ಕ್ವೆಶನ್ ನಂಬರ್ 27, ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಕೇಳಿದಾರೆ. ಆಪ್ಷನ್ಸ್ ಹೇಗಿದೆ: ಎ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ, ಬಿ ವಿಜಯಪುರ ಜಿಲ್ಲೆಯ ಬಿಜ್ಜರಗಿ, ಸಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ, ಡಿ ರಾಯಚೂರು ಜಿಲ್ಲೆಯ ಲಿಂಗಸುಗೂರು. ಸೊ ಇಲ್ಲಿ ನಿಮ್ಮ ಡಿಸ್ಟಿಕ್ಗಳ ಹೆಸರು ಕೇಳ್ಯಾರ ಅಂತೇಳಿ ಪಾಟ್ ಅಂತೇಳಿ ವಾತಿಕೆ ನಿಮ್ಮ ಡಿಸ್ಟಿಕ್ಕಿಗೆ ವಾತಿ ಬರೋಂಗಿದ್ರಿ. ಮತ್ತು ಸರಿಯಾದ ಉತ್ತರ ಯಾವುದದ ಅಂತೇಳಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಸರಿಯಾದ ಉತ್ತರಕ್ಕೆ ಟಿಕ್ ಹಾಕ್ರಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕಲಬುರಗಿ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಬಿಜ್ಜರಗಿ ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿರುತ್ತದೆ. ವಿಜಯಪುರ ಜಿಲ್ಲೆಯ ಬಿಜ್ಜರಗಿಯಲ್ಲಿ ಸರಾಸರಿ ವಾರ್ಷಿಕ ಮಳೆ ಕೇವಲ ಎಷ್ಟು ಅಂತಂದ್ರೆ 490 ಮಿಲಿಮೀಟರ್ ಅಷ್ಟೇ ಆಗುತ್ತದೆ. ಇದು ಕರ್ನಾಟಕದ ಅತ್ಯಂತ ಶುಷ್ಕ ಪ್ರದೇಶ. ಮಳೆ ನೆರಳು ಪ್ರದೇಶದಲ್ಲಿದೆ. ಅತಿ ಹೆಚ್ಚು ಮಳೆ ಆಗುವುದು ಆಗುಂಬೆ ಮತ್ತು ಆಗುಂಬೆಯಲ್ಲಿ. ಈಗಿನ ಹುಲಿಕಲ್ನಲ್ಲಿ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಹುಲಿಕಲ್ನಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗುತ್ತದೆ. ಈ ಪ್ರಶ್ನೆ KS 2018ರಲ್ಲಿ ಕೇಳಿದಂಥ ಪ್ರಶ್ನೆ ಆಗಿರುತ್ತೆ. ಸೊ ಸ್ಪರ್ಧಾ ಮಿತ್ರ, ಕ್ವೆಶನ್ ನಂಬರ್ 28, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದಂತ ಕೇಳಿದಾರೆ. ಆಪ್ಷನ್ಸ್ ಹೇಗಿದೆ ಸ್ಪರ್ಧಾ ಮಿತ್ರರೇ: ಎ ಕೊಡಗು, ಬಿ ಉತ್ತರ ಕನ್ನಡ, ಸಿ ಚಿಕ್ಕಮಗಳೂರು, ಡಿ ಗದಗ್. ಸರಿಯಾದ ಉತ್ತರ ಎ ಕೊಡಗು ಸರಿಯಾದ ಉತ್ತರ. 2011ರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಅದು ಕೊಡಗು ಜಿಲ್ಲೆಯಾಗಿರುತ್ತದೆ.
2011 ಜನಗಣತಿಯ ಪ್ರಕಾರ ಕೊಡಗು ಜಿಲ್ಲೆಯ ಜನಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 5,54,519 ಇದ್ದು ಇದು ರಾಜ್ಯದಲ್ಲೇ ಕಡಿಮೆ. ಇನ್ನು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವುದು ಬೆಂಗಳೂರು ನಗರ ಜಿಲ್ಲೆ. ಬೆಂಗಳೂರು ನಗರ ಜನಸಾಂದ್ರತೆ ಕಡಿಮೆ ಇರುವ ಜಿಲ್ಲೆ ಕೂಡ ಕೊಡಗುನೇ. ಅತಿ ಹೆಚ್ಚು ಜನಸಾಂದ್ರತೆ ಕಡಿಮೆ ಇರುವ ಜಿಲ್ಲೆನೂ ಅದು ಕೂಡ ಕೊಡಗು ಜಿಲ್ಲೆ ಆಗಿರುತ್ತದೆ. ಈ ಪ್ರಶ್ನೆ KEA 2017ರಲ್ಲಿ ನಡೆಸಿರುವಂತಹ SDA ಪರೀಕ್ಷೆಯಲ್ಲಿ ಕೇಳಲಾಗಿರುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 29. ದಕ್ಷಿಣ ಪಿನಾಕಿನಿಯ ನದಿಯ ಇನ್ನೊಂದು ಹೆಸರೇನಂತ ಕೇಳಿದ್ದಾರೆ. ದಕ್ಷಿಣ ಪಿನಾಕಿನಿ ಎಂದು ಯಾವ ನದಿಗೆ ಕರೆಯಲಾಗುತ್ತದೆ ಅಂತ ಕೇಳ್ತಾರೆ. ಆಪ್ಷನ್ಸ್ ಹೀಗಿದೆ. ಪಾಲಾರ, ಪೆನ್ನಾರ, ಸಿ ವೇದವತಿ, ಡಿ ಅರ್ಕಾವತಿ. ಪಾಲಾರ, ಪೆನ್ನಾರ ಅನ್ನೋದರಲ್ಲೇ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಸ್ಪರ್ಧಾ ಮಿತ್ರರೇ. ಸರಿಯಾದ ಉತ್ತರ ಪೆನ್ನಾರ ನದಿಯನ್ನು ದಕ್ಷಿಣದ ಪಿನಾಕಿನಿ ಎಂದು ಕರೆಯಲಾಗುತ್ತದೆ. ಇದು ಕೋಲಾರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿ ಸೇರುತ್ತದೆ. ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ, ಈಗಿನ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆನ್ನಾರ ನದಿ ಉಗಮವಾಗುತ್ತದೆ. ಕೋಲಾರದಿಂದ ಚಿಕ್ಕಬಳ್ಳಾಪುರ ಡಿವೈಡ್ ಆಗಿ ಸ್ವತಂತ್ರ ಜಿಲ್ಲೆ ಆಗಿರುತ್ತದೆ. ಸೊ ಇದರಲ್ಲಿ ಕೋಲಾರ ಜಿಲ್ಲೆಯಿಂದ ಮೆನ್ಷನ್ ಮಾಡಲಾಗಿದೆ. ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಉತ್ತರ ಪಿನಾಕಿನಿ ಎಂದರೆ ಪಾಲಾರ ನದಿ, ದಕ್ಷಿಣ ಪಿನಾಕಿನಿ ಎಂದರೆ ಪೆನ್ನಾರ ನದಿ. ಕನ್ಫ್ಯೂಸ್ ಆಗ್ತವೆ ಸ್ಪರ್ಧಾ ಮಿತ್ರರೇ. ಆದರೆ ಇವೆರಡು ಮಸ್ಟ್ ಆ್ಯಂಡ್ ಶುಡ್ಡ ನೆನಪಿನಲ್ಲಿಟ್ಕೊಳ್ಳಿ. ದಕ್ಷಿಣ ಪಿನಾಕಿನಿ, ಉತ್ತರ ಪಿನಾಕಿನಿ. ದಕ್ಷಿಣ ಪಿನಾಕಿನಿ ಅಂದರೆ ಪೆನ್ನಾರ, ಉತ್ತರ ಪಿನಾಕಿನಿ ಅಂದರೆ ಪಾಲಾರ. KAS 2015ರಲ್ಲಿ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಕಡೆಯ ಪ್ರಶ್ನೆ, ಈ ತರಗತಿಯ ಕಡೆಯ ಪ್ರಶ್ನೆ ಹೇಗಿದೆ ಸ್ಪರ್ಧಾ ಮಿತ್ರರೇ. 30. ಕರ್ನಾಟಕದ ಯಾವ ಸ್ಥಳದಲ್ಲಿ ಪರಮಾಣು ವಿದ್ಯುತ್ ಕೇಂದ್ರ ಇದೆ ಅಂತ ಈ ಕೆಳಕಂಡ ಪ್ರದೇಶಗಳಲ್ಲಿ? A ರಾಯಚೂರು, B ಕೈಗಾ, C ಶರಾವತಿ, D ಬಳ್ಳಾರಿ. ಸರಿಯಾದ ಉತ್ತರ ಕೈಗಾ. ಕೈಗಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕೈಗಾ ಪರಮಾಣು ವಿದ್ಯುತ್ ಸ್ಥಾವರವು ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿ ಎಡದಂಡೆಯಲ್ಲಿದೆ. ಇದನ್ನು NPCIL ನಿರ್ವಹಿಸುತ್ತದೆ. ಒಟ್ಟು 4 ಘಟಕಗಳಿದ್ದು 880 ಮೆಗಾವ್ಯಾಟ್ ವಿದ್ಯುತ್ತನ್ನು ಸಾಮರ್ಥ್ಯ ಹೊಂದಿದೆ. ಇದು ಕರ್ನಾಟಕದ ಏಕೈಕ ಪರಮಾಣು ವಿದ್ಯುತ್ ಘಟಕವಾಗಿರುತ್ತದೆ. ನೆನಪಿನಲ್ಲಿಟ್ಟುಕೊಳ್ಳಿ, 2019ರಲ್ಲಿ ನಡೆದಂತಹ KEA ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಇದಾಗಿತ್ತು ಸ್ಪರ್ಧಾ ಮಿತ್ರರೇ ಇವತ್ತಿನ ತರಗತಿಯ ಒಂದು ವಿಷಯ. ಸೊ ಮುಂದಿನ ತರಗತಿಯಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 31ರಿಂದ 40ರವರೆಗಿನ ಪ್ರಶ್ನೋತ್ತರಗಳು ಯಾವ ರೀತಿ ಇದಾವೆ ಅನ್ನೋದು ನೋಡ್ಕೊಂಡು ಬರೋಣ. ಸೊ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋಗಳನ್ನು ನೋಡಿ. ಇವು ಬಹುಮುಖ್ಯವಾಗಿ ಮುಂಬರುವ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗ್ತವೆ. ಸೊ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.